ಒಂದು 25 ಲಕ್ಷ ಎಷ್ಟು ಕೊಟ್ಬಿಡ್ತಾರ ಬಡವರಿಗೆ ಅಂತಿದ್ದು ನೀವೇನ್ಲಿ ಎಷ್ಟು ಕೇಬಲ್ ಇದೆಲ್ಲ ಕೊಟ್ಬಿಡ್ತೀರ ಅಂತ ತಾವು ಹೇಳಿರ್ತಾವ್. ಯಾರು ಸುಮ್ಮನೆ ಯಾರು ದಾನ ಮಾಡಲ್ಲ. ಅವ್ರ ಹಿನ್ನೆಲೆ ಏನೋ ಒಂದು ಯೋಚನೆ ಇರ್ತದೆ, ಏನೋ ಒಂದು ಲಾಭ ಆಗ್ತದಂತ. ನನ್ಗೇನು ಲಾಭ ಬೇಕಾಗಿರೋದಿಲ್ಲ, ನಾನು ಸತ್ತಾದ್ಮೇಲೆ ಅಲ್ಲಿ ನನ್ನ ಲಾಭ ಬೇಕಾಗಿರೋದು, ಇಲ್ಲಿ ನನ್ಗೆ ಏನು ಬೇಕಾಗಿದೆ. ನೀವೆಲ್ಲ ಇರೋವರೆಗೂ ಹೋಗುವಾಗ ನಾವು ಏನು ಹೊತ್ಕೊಂಡು ಹೋಗಲ್ಲ ಮಗಳು. ನಾವೇನು ಹೊತ್ಕೊಂಡು ಹೋಗಲ್ಲ. ನಾವು ಸತ್ತರೆ 4 ಜನ ಕಣ್ಣಲ್ಲಿ ಹಾಕಬೇಕು. ಅಯ್ಯೋ ಒಳ್ಳೆ ವ್ಯಕ್ತಿ ಇದ್ದಪ್ಪ, ಅವ್ನು ಸತ್ತೋಗ್ಬಿಡ್ತಾ, ಅವನೇ ಶ್ರೀಮಂತ. ಹಾಗಾಗಿ ನನ್ನೆಲ್ಲ ಗುಣ ಇರೋದು, ನಾನು ಮಾಡ್ತಾ ಇರೋದು ನನ್ನ ಲಾಭಕ್ಕೋಸ್ಕರ ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಇನ್ನೇನು ಮಾಡ್ತಾ ಇರೋದು. ನಾನು 25 ಲಕ್ಷ ಕೊಡೋದು ಕಾರಣ ಏನಂದ್ರೆ ಕೊಡ್ರೆ, ನಾನು ಇಷ್ಟೋ ನಾನು ಮಾಡ್ತಾ ಇರೋದು. ದೇವ್ರು ಏನ್ ಮಾಡ್ತಾರೆ, ಯಾರನ್ನ ಜನಗಳಿಗೆ ಕಷ್ಟ ಇದೆ ಏನ್ ಮಾಡ್ತೀರಾ, ಆ ದೇವ್ರು ಬೇಡ್ಕೊಂತೀರಾ. ಈ ಕಷ್ಟ ಇದೆ ನನಗೆ, ಈ ಕಷ್ಟ ಇದೆ ಪರಿಹಾರ ಮಾಡಿ ಅಂತ ನಾವು ದೇವ್ರ ಬೇಡ್ಕೊಂತೀವಿ. ನೇರವಾಗಿ ದೇವ್ರು ಬಂದು ಆ ಪರಿಹಾರ ಮಾಡಕ್ ಸಾಧ್ಯ ಆಗಲ್ಲ. ದೇವ್ರು ಏನ್ ಮಾಡ್ತಾರ, ಯಾರಿಗನ ಸೃಷ್ಟಿ ಮಾಡ್ತಾನೆ. ಆ ತರ ನಾಗರಾಜಣ್ಣ ಆ ಮಗುಗೆ ನಮ್ ಡಾಕ್ಟರ್ ಮುಖೇಶ್ ಅಂತ ಇದಾರೆ, ನನ್ ಬಹಳ ಬೇಕಾಗಿರೋರು. ಡಾಕ್ಟರ್ ಮುಖೇಶ್ ಅವರು 3-4 ದಿನದಿಂದ ಫೋನ್ ಮಾಡ್ತಾ ಇದ್ರು. ಸರ್ ಅವ್ನು ಮೈಸೂರಿಗೆ ಬ್ರಾಹ್ಮಣರಿಗೆ ಅಮ್ಮ ಅವ್ರು ಟೀಚರ್ ಆಗಿದ್ದಾರೆ. ಆ ಮಗು ಪಾಪ ಏನೋ ಒಂದು ಕಾಯಿಲೆ ಬಂದ್ಬಿಟ್ಟಿದೆ. ಆ ಕಾಯಿಲೆ ಇಂಜೆಕ್ಷನ್ ತಗೊಂಡ್ಬೇಕಾದ್ರೆ 16 ಕೋಟಿ ಆಗ್ತದೆ. 2 ವರ್ಷದ ಒಳಗಡೆ ತಗೊಂಡಿಲ್ಲ ಅಂದ್ರೆ ಆ ಮಗು ಸತ್ತೋಗ್ಬಿಡ್ತದೆ. ಆ ಮಗು ನಿಮ್ ಕಡೆಯಿಂದ ಏನಾದ್ರು ಸಹಾಯ ಮಾಡಿ ಅಂತ ಅವ್ರು ಕೇಳ್ಕೊಂಡಿದ್ರು. ಆಯ್ತು ಬನ್ನಿ ಅಂತ ಹೇಳ್ಬಿಟ್ಟು ನನ್ನ ಗೌರ್ಮೆಂಟ್ ಕ್ವಾರ್ಟರ್ಸ್ಗೆ ಕರ್ಸ್ಕೊಂಡೋಗ್ರೆ. ಬಂದಾದ್ಮೇಲೆ ಕೂತ್ಕೊಂಡಾದ್ಮೇಲೆ ಮಗುಗ್ ಮಾತಾಡ್ತಾ ಇದೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಯ್ತದು. ಆ ಮಗುಗ್ ನಾನು ಕೇಳಿದೆ, ಏನಮ್ಮ ತಾಯಿ ಚೆನ್ನಾಗಿದ್ಯಾ ಮಗಳೇ ಅಂತ. ನಾನು ಚೆನ್ನಾಗಿದ್ದೀನಿ. ಅವ್ರು ಮಾತಾಡೋಕೆ ಬರಲ್ಲ, 2 ವರ್ಷ ಅವ್ರು ಏನ್ ಮಾತಾಡ್ತಾರೆ, ಚೆನ್ನಾಗಿದ್ದೀನಿ ಅಂಕಲ್, ನನ್ನ ಕಾಯಿಲೆ ಇಲ್ಲಿವರೆಗೂ ಇತ್ತು, ಈಗ ಇಲ್ಲಿವರೆಗೂ ಬಂದಿದೆ, ನಾನು ಸತ್ತೋಗ್ಬಿಡ್ತೀನಿ. ನಾನು ಅದು ನೋಡಿ ನನ್ನ ಕಣ್ಣ ನೀರು ಹಾಕಿ ಅದು 25 ಲಕ್ಷ ಕೊಟ್ಟು ನಾನೇ ಅವಳನ್ನ ಟೋಟಲ್ 2.5 ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡಿದ್ದೀನಿ. ನಮ್ಮ ಇಂಡಿಯಾ ಬಿಲ್ಡರ್ಸ್ ಇಂದ CSR ಫಂಡ್ ಇಂದ 50 ಲಕ್ಷ ಜಿಯಾಲಜಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ಫೋಸಿಸ್ ಅವ್ರ ಇಲ್ಲ 50 ಲಕ್ಷ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು. ಇನ್ಫೋಸಿಸ್ ಅವ್ರಿಗೆ ನಾನೇ ಹೋಗಿ ಪರ್ಸನಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆ, ನಿಮ್ CSR ಫಂಡ್ ಅಲ್ಲಿ ಕೊಡಿ ಅಂತ. ಅವರು ಒಂದು 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಸೆಂಚುರಿಯನ್ ಬಿಲ್ಡರ್ ದಯಾನಂದ್ ಪೈ ಅವ್ರ ಹೋದೆ, ಅವರು 50 ಲಕ್ಷ ಕೊಡ್ತೀನಂದ್ರು. ಪ್ರೆಸ್ಟೀಜ್ ಗ್ರೂಪ್ ಹೋದೆ, ಅವರು 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್ ಬೇರೆಯವ್ರಿಗೆಲ್ಲ ಮಾತಾಡ್ಬಿಟ್ಟು ಆ ಇಂಜೆಕ್ಷನ್ ಏನ್ 16 ಕೋಟಿ ಇತ್ತು ಅದು 9 ಕೋಟಿಗೆ ಈಗ ತಂದಿದ್ವಿ. 9 ಕೋಟಿ ತಂದಿದ್ವಿ ಅಂದ್ರೆ ನಮ್ ಖಂಡಿತ ಸಾವಿರಾರು ಗಂಟೆಗಳು ಆಗಿರ್ತವೆ. ಎಲ್ಲರಿಗೂ ನಾವು ಮಾಡೋಕ್ಕಾಗಲ್ಲಮ್ಮ. ನಮ್ಮ ಕಣ್ಮುಂದೆ ನಮ್ಗೆ ಗಮನಕ್ಕೆ ಬಂದಾದ್ಮೇಲೆ ಆದಷ್ಟು ನಾವೆಲ್ಲ ಸಹಾಯ ಮಾಡಬೇಕು. ನಾನಿಲ್ಲ ನಿಮ್ಗೆಲ್ಲ ನಾನು ಬೇಡ್ಕೊಳ್ಳೋದೆಲ್ಲ ಬರುತ್ತೆ. 100 ಇರ್ತಾರೆ. ನಮ್ಮ ಮುಂದೆ ಬರಲ್ಲ, ಅವರು ಏನ್ ಬರ್ತದೆ, ನಮ್ಮ ಮುಂದೆ ಬರಲ್ಲ. ನಮ್ಮ ಮುಂದೆ ಬಂದಾದ್ಮೇಲೆ ನಮ್ಮ ಗಮನಕ್ಕೆ ಬಂದಾದ್ಮೇಲೆ ಅಟ್ಲೀಸ್ಟ್ ನಮ್ಮ ಆದಷ್ಟು ನಮ್ಮ ಕೈಯಿಂದ ಎಲ್ಲರೂ ಬಡವರಿಗೆ ಸಹಾಯ ಮಾಡ್ಬೇಕಂತ ನಾನು ನಿಮ್ಮಲ್ಲೂ ಕೇಳ್ಕೊಂಡು ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಎಲ್ಲ ನಾಗರಾಜಣ್ಣ ಅವರು ನಾವು ಮಾತಾಡೋದೆಲ್ಲ ಡೀಟೇಲ್ ಆಗಿ ನಾಗರಾಜಣ್ಣನೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆಲ್ಲ ಗೊತ್ತೈತೆ, ಇವತ್ತು ಚಾಮರಾಜಪೇಟೆ ಬಾರಿ 5 ಬಾರಿ ತಾವೆಲ್ಲ ಆಶೀರ್ವಾದ ಮಾಡಿಕೆ ಇವತ್ತು 5 ಬಾರಿ ನಾನು MLA ಆಗಿ ನಿಮ್ ಮುಂದೆ ನಿಂತಿದ್ದೀನಿ. ನೀವು MLA ಮಾಡಿದ ಕಾರಣಕ್ಕೆ ಇವತ್ತು ನಾನು ಮಂತ್ರಿ ಆಗೋಕ್ಕೂ ಸಾಧ್ಯ ಆಯ್ತು. MLA ಅಂದ್ರೆ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ಗೆ ಎಲ್ಲಾ ಟೈಮಲ್ಲಿ ಏನ್ ಚಿಂತನೆ ಅಂದ್ರೆ ನನ್ನ ಚಾಮರಾಜಪೇಟೆ ಮತದಾರರು ಚಿಂತನೆ ನನಗೆ ಏನಿದೆ, ನನ್ನ ಅವ್ರು ಗೆಲ್ಸಿದ ಕಾರಣಕ್ಕೆ ನಾನು ಇವತ್ತು ಮಂತ್ರಿ ಮಾಡಿದ್ದೀನಿ. ನಾನು ತಪ್ಪು ಮಾಡಿದ್ರೆ ಆ ಚಾಮರಾಜಪೇಟೆ ಮೇಲೆ ಆರೋಪ ಬರ್ತದದು. ಆ ಕಾರಣಕ್ಕೆ ನಾನು ಎಷ್ಟಾಗ್ತದೆ ನನ್ನ ಚಾಮರಾಜಪೇಟೆ ಮತದಾರರಿಗೆ ಅವ್ರು ಗೌರವ ಮಾಡೋದು ಕೆಲಸ ಮಾಡ್ಬೇಕಂತ ನಾನು ಪ್ರಯತ್ನ ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಸರ್ಕಾರ ನಮ್ಮ ಸರ್ಕಾರ ಬಂದಾದ್ಮೇಲೆ ನಮ್ಗೆಲ್ಲ ಗೊತ್ತೇ ಇದೆ, 5 ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಘೋಷಣೆ ಮಾಡಿ 5 ಗ್ಯಾರಂಟಿಯನ್ನ ಲಾಗು ಮಾಡಿದ್ರೆ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ ಅದು.